ಯಾರಾದರೂ ಹುಚ್ಚ 2,000 ರೂಪಾಯಿ ಕೊಡ್ತಾನೇನ್ರಿ ಹೆಣ್ಮಕ್ಳಿಗೆ? 2,000. ಅದಕ್ಕೇನು ಮಾನದಂಡ ಇಲ್ಲ. ಓಲ್ಡ್ ಏಜ್ ಪೆನ್ಷನ್ಗೂ ಮಾನದಂಡ ಇದೆ, 65 ವರ್ಷ ಆಗಬೇಕು ಅಂತ. ಹ್ಯಾಂಡಿಕ್ಯಾಪ್ಡ್ಗೂ ಮಾನದಂಡ ಇದೆ, 75% ಹ್ಯಾಂಡಿಕ್ಯಾಪ್ ಇರಬೇಕು ನೀನು ಅಂತ. ಈ 2,000 ರೂಪಾಯಿಗೆ ಮಾನದಂಡನೇ ಇಲ್ಲ. ನಿನ್ನ ಹೆಡ್ತಿಗೂ ಫ್ರೀ, ನನ್ನ ಹೆಡ್ತಿಗೂ ಫ್ರೀ. ಏನ್ರಿ ಇದು? ಇದು ನೀನು ರಾಜ್ಯ ಅಂತೀರಾ, ಆಡಳಿತ ಅಂತೀರಾ ನೀವು? ಇಟ್ ಈಸ್ ದ ಟ್ಯಾಕ್ಸ್ ಪೇಯರ್ಸ್ ಮನಿ ಮಿಸ್ಟರ್ ಸಿದ್ದರಾಮಯ್ಯ. ಯಾರ ಅಪ್ಪನ ಮನೆ ದುಡ್ಡಲ್ಲ ಇದು. ಜನ ಬೆವರಿನ ಶ್ರಮದ ದುಡಿಮೆಯ ಖಜಾನೆ. ಅದನ್ನು ನಿನಗೆ ಇಷ್ಟ ಬಂದಂಗೆ ಕೊಟ್ಬಿಡ್ತೀಯ. ಎಷ್ಟು? 92,000 ಕೋಟಿ ಹೋಗ್ತಾ ಇದೆ ಇದಕ್ಕೆ. ಅಯ್ಯೋ ದೇವ, ನಾನು ಅದನ್ನು ಹೇಳೋದು. 100 ಕೋಟಿ ಕೊಟ್ಟಿದ್ರೆ ನಮ್ಮ ಶ್ರೀರಾಮ ಸಹಕಾರ ಸಕ್ಕರೆ ಕಾರ್ಖಾನೆ ಓಪನ್ ಆಗಿಬಿಡ್ತಾ ಇತ್ತು, ಚುಂಚನಕಟ್ಟಿತ್ತು. ಪುಣ್ಯಾತ್ಮ ದೇವರಾಜರ್ಸ್ ಮಾಡೋದಿತ್ತು. 100 ಕೋಟಿ ಸಾಕು, ಓಪನ್ ಆಗುತ್ತೆ. ಕಬ್ಬು ಕಡಿಯೋನು, ಕಬ್ಬು ಬೆಳೆಯೋನು, ಕಬ್ಬು ಸಾಗಿಸೋನು ಎಲ್ಲರಿಗೂ ಆಗುತ್ತೆ. ನೀವು ಯಾರೋ 2,000 ರೂಪಾಯಿ ಕೊಟ್ಕೊಂಡು ಚೀ 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 ಚಿ. ನನಗೆ ಗೊತ್ತಿಲ್ಲಪ್ಪ, ಈ ಮಂತ್ರಿಗಳೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದೀರಿ. ಏನು ರೀತಿ? ಯಾರಿಗೆ ಗುಲಾಮರ ಮಂತ್ರಿಗಳು ಸಿದ್ದರಾಮಯ್ಯಗೆ? ಛೇ ಛೇ, ಅಲ್ಲ ಅಲ್ಲ ಇದು. ಹಾಗಾಗಿ ಜನ ಇವತ್ತಿನ ದಿವಸ ಸರ್ಕಾರದ ಬಗ್ಗೆ, ಸಿದ್ದರಾಮಯ್ಯನ ನಾಯಕತ್ವದಾಗಿ ಕೇಕೆ ಆಗ್ತಿದೆ. ಕೇಕೆ ಇದು ಶಿಕ್ಷಣ ಇಲ್ಲ. ನೀವು ಯಾವ ಇಲಾಖೆ ಬೇಕಾದ್ರೆ ಹಾಳಾಗಲಿ. ಇಂಜಿನಿಯರಿಂಗ್ ಇಲಾಖೆ ಒಂದು ಸೇತುವೆ ಬಿದ್ದೋಯ್ತಾ ಕಟ್ಕೊಳ್ಳೋಣ ಬೇಕಾರೆ. ಇಲ್ಲಿ ಸಮಾಜನೇ ಬಿದ್ದೋಗುತ್ತಲ್ರಿ ಶಿಕ್ಷಣ ಇಲ್ಲದೆ ಹೋದರೆ. ಮಕ್ಕಳಿಗೆ ಅಕ್ಷರ ಆರೋಗ್ಯ ಇದ್ರೆ ತಾನು ನಿನಗೆ ಅನ್ನ ಸಿಗುವಂಥದ್ದು. ಹಾಗಾಗಿ ಹಲವಾರು ರೀತಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೋಬೇಕಾಗುತ್ತೆ ಸರ್ಕಾರ. ಸುಧಾರಣೆಗಳನ್ನ ತರಬೇಕಾಗುತ್ತೆ. ಸುಳ್ಳು ಹೇಳೋದನ್ನು ಬಿಡಬೇಕಾಗುತ್ತೆ. ನಾನು 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 ಅನ್ನೋದನ್ನು ಕೊನೆ ಮಾಡಬೇಕು. ಇಲ್ಲ ಜನನೇ ಕೊನೆ ಮಾಡ್ತಾರೆ ನಿಮ್ಮನ್ನು. ಜನನೇ ನಿಮ್ಮನ್ನು ಕೊನೆ ಮಾಡ್ತಾರೆ. ನಾನು ನೀನಲ್ಲಪ್ಪ, ನಾವು ಅನ್ನೋದು ಕಲ್ತ್ಕೋ ಸಿದ್ದರಾಮಯ್ಯ. ನಾವು ಅನ್ನೋದು ಕಲ್ತ್ಕೊಳ್ರಿ, ನೀನಲ್ಲ. ಥ್ಯಾಂಕ್ ಯು ಸರ್. ಕ್ವಾಲಿಟಿ ಆಫ್ ಎಜುಕೇಷನ್ ಹೊರಟೋಗುತ್ತೆ. ಎಲ್ಲಿದೆ ಶಿಕ್ಷಣದಲ್ಲಿ ಗುಣಾತ್ಮಕತೆ? ಎಲ್ಲಿ ಬರುತ್ತೆ ನಿಮಗೆ ಕ್ವಾಲಿಟಿ ಎಜುಕೇಷನ್? ಅವು ಏನು ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಮಂತ್ರಿನೂ ಅರ್ಥ ಆಗ್ತಾ ಇಲ್ಲ. ಕ್ವಾಲಿಟಿ ಎಜುಕೇಷನ್ ಅಂತಂದ್ರೆ ಕೆಳಗಿಳಿಸಿರೋದು ನಾವು. ಎಲ್ರಿ CBSE 85-90 ಮಾರ್ಕ್ಸ್ ತೆಗಿತಾವೆ ಹುಡುಗರು. ಇಟ್ಸ್ ಆಲ್ ಫುಲಿಶ್ನೆಸ್. ಬಿಕಾಸ್ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ರು. SM ಕೃಷ್ಣ ಕಾಲದಲ್ಲಿ ಭಾಳ ಸಕ್ಸಸ್ಫುಲ್ಲಾಗಿ ಸ್ಕೂಲ್ ಎಜುಕೇಷನ್ ನಡೆಸ್ತಂಥವ್ರು 1 to 12. ನೀ ಆಮೇಲೆ ಏನಾದ್ರು ಆಗಲಿ. ಇವತ್ತು ಅಲ್ಲ ರೀ, ನಿಮ್ಗೇನು ಕೇಳ್ತಾರೆ PUC ಎಷ್ಟು % ಅಪ್ಪ ನಿಂದು ಕೆಲಸ ಕೊಡಪ್ಪ ಅಂದರೆ PUC 8% ಅಂತ. ನಾನು 33 ಅಂದರೆ ಅಲ್ಲೇ ಇರಪ್ಪ. ಅರ್ಜಿನೇ ಹಾಕೋಕ್ಕಾಗಲ್ವಲ್ರಿ. 33% ಬಂದು ಅವ್ರು ಕೇಳ್ತಾರೆ. ಯಾರಾದರೂ ಅರ್ಜಿ ಹಾಕಬೇಕು ಅಂತಂದರೆ ಅವ್ರು ಯಾರೋ ಕರೀತಾರೆ, ಇಂತಿಂಥ ಪೋಸ್ಟ್ ತಗೋತೀವಿ ಅಂತ. ಅರ್ಜಿ ಹಾಕಬೇಕಾದ್ರೆ ಕನಿಷ್ಠ 50% ನಿಮಗೆ ಮಾರ್ಕ್ಸ್ ಇರಬೇಕು ಅಂತಾರೆ. ಏನು ಕಾಮನ್ ಸೆನ್ಸ್ ಬೇಡವೇನ್ರಿ ಸರ್ಕಾರಕ್ಕೆ? ಅಟ್ಲೀಸ್ಟು ಅರ್ಜಿ ಹಾಕಕ್ಕೆ 50% ಕೇಳುವಾಗ ನೀನು 33 ಬಂದರೆ ಸಾಕು, 30 ಬಂದರೆ ಸಾಕು ಅಂದರೆ ವಾಟ್ ನಾನ್ ಸೆನ್ಸ್ ಇಟ್ ಈಸ್. ಅಯ್ಯಯ್ಯೋ, ಸರ್ಕಾರ ನಗೆಪಾಟ್ಲು ಹೋಗ್ರಿ ಇದು ಕತೆಗಳು. ಛೇ ಛೇ.